ನಮಸ್ಕಾರವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ. ಇಲ್ಲೊಂದು ನಿಮ್ಮ ಊರಾಗ ಒಂದು ಅಜ್ಜಿ ಮಾತಾಡ್ಸ್ಕೊಂಡ್ ಬಂದೆ. ಆಯುರ್ವೇದಿಕ್ ಗಿಡಮೂಲಿಕೆಗಳ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ಲವು ಅಜ್ಜಿ. ನಿಮಗೂ ಗೊತ್ತದವನ ಯಾವುದು ಯಾವ ಗಿಡ? ಇವಾಗ ಕೆಮ್ಮು ನೆಗಡಿ ಜ್ವರ ಬಂದ್ರೆ ಆಗಿನ ಕಾಲದಾಗ ನೀವೇನು ಮಾಡ್ತಿದ್ರಿ? ಏನ್ ಮಾಡ್ತಿದ್ವಿ ಇವ್ದೆ ತುಳಸಿ ತಪ್ಪಾಡ್ಕೊಂಬೋದು, ಮತ್ತೆ ಶುಂಠಿ ಕಟ್ ಮಾಡ್ಕೊಂಡು ಕುಡಿಯೋದು, ಮತ್ತೆ ಅಷ್ಟೇ ನಾವು ಮಾಡೋದು. ಇಷ್ಟ ಮಾಡ್ತಿದ್ರಿ. ಅಷ್ಟೇ. ಮಲ್ಪನ ಗುಡಿಯಾಗ ಏನಂತ ಕರೀತಾರೆ ನಿಮ್ಮನ್ನ? ನಮ್ಮನ್ನ ನಕರ್ಯರು ಅಂತ ಕರಿತಾರೆ. ನಮ್ಮ ನಕಾರ್ಯರು. ನಕರಿ ರಾಮಪ್ಪ ಅಂತ ಕರೀತಾರೆ. ನಿಮ್ಮ ಹೆಸರು? ನಕರಿ ಈರಪ್ಪ ಅಂತ ಕರೀತಾರೆ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಪಾರ್ವತಮ್ಮ, ನಕರಿ ಪಾರ್ವತಮ್ಮ. ನಕಾರಿ ಪಾರ್ವತಮ್ಮ. ನಕಾರಿ ಪಾರ್ವತಮ್ಮ ಅಂದ್ರೆ ಮಲ್ಪನ ಗುಡಿಯಾಗ ಯಾರ ಬಂದು ತೋರಿಸ್ತಾರೆ ನಿಮ್ಮನ್ನ. ನಕರ್ಯರು ಅಂದ್ರೆ ಅವರ ಹೋಗ್ಲಿ, ಅಲ್ಲಿ ಇದಾರೆ ಹೋಗ್ಲಿ. ಅಲ್ಲಿ ಅದಾರ ಹೋರಿ ಅಂತಾರ. ಅಲ್ಲಿ ಅದಾರ ಹೋರಿ ಅವರು. ಅಲ್ಲಿ ಅದಾರ ಅವ್ರು ಇಲ್ಲಿ ಹೋಗ್ತಾರ. ಈ ಕಡೆ ಆ ಕಡೆ ಕೋಣಕ್ ಹೋಗ್ರಿ ಸಿಗ್ತಾರಂತ. ಸಿಗ್ತಾರಂತಾರ. ಊರ್ ದೊಡ್ಡದೈತಿ ಇದು ನಿಮ್ದು? ಊರ್ ದೊಡ್ಡದೈತಿ. ನಿಮ್ ಕಾಲದ ನೆನಪಿಗೆ ಊರ್ ಎಷ್ಟಿತ್ತು? ಇದು ಸ್ವಲ್ಪ ಕಡಿಮೆ ಇತ್ತು ರೀ. ಕಡಿಮೆ ಇತ್ತ? ಅಲ್ಲೇ ಅಷ್ಟ ಬಹಳ ಇದ್ದಿಲ್ಲ. ಈಗ ಬಹಳ ಆಗೈತಿ. ಜನಸಂಖ್ಯೆ ಜಾಸ್ತಿ ಆಯ್ತು. ಜನಸಂಖ್ಯೆ ಜಾಸ್ತಿ ಆಯ್ತು. ಮತ್ತೆ ಎಲ್ಲೆಲ್ಲರೋ ಬಂದು ಬದುಕ್ತಾರೆ ಇಲ್ಲಿ. ಎಲ್ಲೆಲ್ಲೆಲ್ಲೋ ಬಂದು ಬದುಕ್ತಾರೆ. ಎಲ್ಲೆಲ್ಲರೋ ಬಂದು ಇದೇ ಊರಾಗ ಜಾಸ್ತಿ ಬದುಕ್ಯಾರ. ನಾವ್ ಇದ್ದೋರ ಅಡಿಯಕ್ ಹೋಗ್ತೀವಿ ನೋಡಿ. ಹಂಗಾಗೈತಿ ನೋಡಿ. ಇನ್ನೇಗ ಅಲ್ಲಿ ಹೋಗಿದ್ದೆ ಬೆಲ್ಲ ಗಾಣದಕ್ಕ. UP ಉತ್ತರ ಪ್ರದೇಶದಿಂದ ಬಂದು ಇಲ್ಲಿ ಬದುಕ್ತಾರ. ಬಾರಿ ಬಿಡವ. ದುಡಿತಾರ ಮಾಡ್ತಾರ. ಏಜ್ ಎಷ್ಟು ನಿಮ್ಗ? ಏನಲ್ರಿ ನನಗೆ ಗೊತ್ತಾಗೋದಲ್ಲ. ನಿಮ್ಗೆ ಏಜೋ ಗೊತ್ತಾಗಲ್ಲ? ಅದೇ ದಿವಸ ಕೇಳ್ತಿ ಎಷ್ಟು ಅದೇ ವಯಸ್ಸು ಎಷ್ಟು ಅಂತ. ಅದೇ ಮತ್ತೆ ನಮಗೆ ಗೊತ್ತಿಲ್ರಿ ಎಷ್ಟು ವರ್ಷ. ಒಂದು 80-70 ಇರ್ಬೋದು. 70-80 ಇರ್ಬೋದು. ಅದು ಇರ್ಬೋದು ಅಷ್ಟೇ. ಕಣ್ ಕಾಣ್ತಾವ್ರಿ? ಕಾಣ್ತಾವ. ಕಿವಿ ಕಿವಿಯಂದೇ ಸ್ವಲ್ಪ ಕೇಳ್ತದೆ. ಸ್ವಲ್ಪ ಕೇಳ್ಸಂಗಿಲ್ಲ, ಸ್ವಲ್ಪ ಮಂದ. ಮತ್ತೆ ವಯಸ್ಸು ಆಯ್ತಲ್ಲ ಹಂಗೆ ಕಡಿಮೆ ಆಯ್ತು. ವಯಸ್ಸಾದ್ಮೇಲೆ ಎಲ್ಲರೂ ಅಷ್ಟೇ. ನನಗೂ ಹೋಗ್ತಾವಲ್ಲ, ನನಗಾದ್ರೂ ಹೋಗ್ತಾವ. ನಿಮಗೆ ಹುಡುಗರಿದ್ದಲ್ಲಿದ್ದ ಹೋದ್ರೆ ಹೋಗವ. ಈಗ ಯಾಕೆ ಹೋಗವ? ಅಲ್ಲ, ವಯಸ್ಸಾದ್ಮೇಲೆ ಮುಂದೆ ಹೋಗ್ತಾವ ಅಂತ. ವಯಸ್ಸಾದ್ಮೇಲೆ ಎಲ್ಲರೂ ಅಷ್ಟೇ. ಎಷ್ಟು ಆಡದಿದ್ರಿ ಮಕ್ಕಳು ನೀವು? 12. 12. 1 ಡಜನ್. ಈಗ ಇರೋದು ಇಬ್ರೆ. ಈಗ ಇರೋದು ಇಬ್ರು. 1 ಡಜನ್ ಆಗಿ ಇರೋದು ಇಬ್ರು. ಯಾಕೆ ಅವ್ರು ಉಳ್ಕೆದಾರ ಏನಾಯ್ತು? 10 ಜನ. ಬೇನೆ ಬರೋದು, ಅವು ಬರೋದು, ಇವು ಬರೋದು. 3 ಅದಾರ ಅಂತಲ್ಲ ಅಣ್ಣ ಹೇಳ್ತಾನ ಮಗ. 3 ಇದ್ರು ಮೊನ್ನೆ ಬರ್ತತ್ತ ಪಾಪ. ಏನು ಹಾಕ್ಸ್ಕೊಂಡಿರಿ? ಏನಿವು? ಇವು ಎಲ್ಲ ಹಚ್ಚಿ ಹುಡುಗರಿದ್ದಾಗ ಹಾಕ್ಯಾರ. ಇವು ಹಾಕ್ಸಿಗ್ಬೇಕನು? ನಮ್ಮ ಜನಕ್ಕೆ ಹಚ್ಚಿರ್ಬೇಕು. ಇರ್ಬೇಕು ಇವು. ಏನಂತಾರ ಇದಕ್ಕೆ? ಏನಿದು? ಇದು ಏನೇನ ಹೇಳ್ತಾರ, ನಮ್ಗೇನ್ ಗೊತ್ತು. ಗೊತ್ತಿಲ್ಲ, ಒಟ್ಟು ಹಾಕ್ಸ್ಕೊಂಡ್ರಿ. ಇದು ನಂದಿಕೋಲು, ಇದು ರಾಮೂರ್ ಚೆಂಡು, ಇದು ಮುತ್ತಿನ ಚೆಂಡು, ಇದು ಗೌರಿ ಕೊಣ್ಣು, ಇದು ಸುತ್ತು ನಾಗಪ್ಪ. ಇವಷ್ಟು ಹಾಕ್ಸ್ಕೊಂಡ್ರಿ. ಮದುವೆಕಿನ ಮುಂಚೆ ಏನೋ ಮದುವೆ ಆದ್ಮೇಲೆ? ಮದುವೆಕಿನ ಮುಂಚೆಲ್ಲ ಇರ್ಬೇಕ ನೀವು? ಹಾಕ್ತಾರ ಹಿಂಗ ಕೂಡ ಮಾಡ್ಕೊಂತ. ಮಾವನವರು, ಸತ್ತರು, ಅತ್ತರು ಬರಲ್ಲ ನೀನು ಅವಾಗ ಪ್ರೀತಿ ಪ್ರೇಮಕ್ಕೆ ಹಾಕ್ತಾರ. ನನ್ನ ಹೆಸರು ತಟ್ಟಿ ಬಾ ಅಂಬದು ಹಾಕ್ತಾರ. ಹೆಂಗ ಹಾಕ್ತಿದ್ರ? ಈಗಿನ ಕಾಲದಾಗ ಅಂತೂ ಮಷೀನ್ ಅದಾವು. ಸೂಜಿ ಸೂಜಿ 5 ಸೂಜಿ ಸಣ್ಣವು. ಅಯ್ಯಪ್ಪ, ಸುತ್ತಾರ ಹಿಂಗ. ಬ್ಯಾನ್ ಆಗಲ್ಲನ? ಬ್ಯಾನ್ ಹಾಕೈತೆ, ಮತ್ತೆ ಹಂಗ ಹಾಕ್ಸ್ಬೇಕು. ಎಷ್ಟ್ ದಿನ ಇದಾಗತ್ತದು? ಆರಾಮಾಗತ್ತ ಹಾಕಿದ್ಮೇಲೆ? ಏನಾಗದಲ್ಲ. ಏನಾಗಲ್ಲ? 8 ದಿನದಾಗ ಮಾರೇ ಬಿಡ್ತಾವ. ಭಾರಿ ಗಟ್ಟಿವ ನೀವು. ಇಲ್ಲ, ಮಾರೇ ಬಿಡ್ತಾವ. ಕಪ್ಪನ ಅಂತಾವ ಅವು. ಅಲ್ಲ, ನಾವು ಒಂದ್ ಮುಳ್ಳು ಚುಚ್ಚಿರ್ ಬ್ಯಾನ್ ಆಗತ್ತಂತೀವಿ. ಅದೇನ್ ಮಾಧವತ್ ಬಿಡ ಅಂತಾರೆ. ಮಾರೇ ಬಿಡ ಅವರು ಅಂತ ಕಪ್ಪು ಅದು. ಏನೋ ಹಂಪಿ ಬಗ್ಗೆ ಹೇಳ್ತಿದ್ರಲ್ಲ, ಹಂಪಿ ನೋಡಿರಿ ನೀವೆಲ್ಲ ಹೋಗ್ತಿರ್ತೀರಿ, ಹೇಳ್ರಿ ಅದ್ರ ಬಗ್ಗೆ ಹೇಳಕತ್ತಿದ್ರಲ್ಲ. ಇನ್ನೇನ್ ಹೇಳೇನ್ರಿ? ಕೇಳಲಿಲ್ಲ ನನಗೆ. ಅರ್ಧ ಸರಿಯಾಗಿ ಅಲ್ಲಿ ಕಿವಿ ಪಂಪಪತಿ ನಾ ಇಲ್ಲಿ ಮದುವೆ ಮಾಡ್ಯಾರಂತೆ. ಇಲ್ಲೇ ಪಂಪಪತಿ ತಕ್ಕ ಹಂಪಾಗ ಹಂಗ ಹೊಳಿ ದಂಡಿಲ್ಲ ಇಷ್ಟು ಇದ್ಲಂತೆ ಪಾರ್ವತಿ. ಸಣ್ಣ ಹಿಮಂತರಾಯನ ಅಜ್ಜನ ಗಂಡ ಮುನಿದಾಗ ಹಿಮಂತರಾಯನ ಹೊಟ್ಟೆ ಹುಟ್ಟಿದ್ಲಂತೆ ಆಕಿ. ಆಕಿ ಸಣ್ಣದಾಗ ಪರಮಾತ್ಮಗ ಪೂಜೆ ಇಲ್ದಂಗಾಗಿತ್ತು. ಆತ ಟ್ರಾಫಿಕ್ ಕುಂತ್ಕೊಂಡಾಗ ಪಾರ್ವತಿ ಪೂಜೆ ಮಾಡ್ಬೇಕ ಗಂಡಗ. ಅವಾಗ ಆಕಿ ಓದ್ಬಿಟ್ಟಿದ್ಲಲ್ಲ, ಅದಕ್ಕಾಗಿ ಟ್ರಾಫಿಕ್ ಕುಂತ್ಕೊಂಡು ಭೂಮಿ ಎಲ್ಲ ದೇವ್ಲೋಕ ಒತ್ತು ಹುಟ್ತಂಗ ಒತ್ತು ಮುಣಗ್ದಂಗ ಕತ್ಲಾಗಿ ಎಲ್ಲ ಇದಾಗಿ ಲೋಕ ನಿಂತ್ಕೊಂಡ್ಬಿಟ್ಟಿತ್ತಂತೆ. ಅವಾಗ ನಾರ್ದ ಹೋಗಿ ಇದು ಏನಪ್ಪ ಕೃಷ್ಣ ಅಂದ್ರ
ಹಿಂಗ ಆಕಿ ಇಲ್ಲ ಏನಲ್ಲ ಹೋಗಿ ಹುಡುಕ್ಯಂಬ ಮತ್ತಡಿಗೆ ನ್ಯಾರ್ದ ಒಂದು ಇಂಥ ಹುಡುಗಿನ ಅಂಗದಾಗ ಆಟತ್ತಂತೆ ಈಕಿ ಹೇಮಂತರಾಯನ್ ಮಗಳು ಪಾರ್ವತಿಕಿ ಅಗ್ಗಿನ ಗಂಡದಾಗ ಮಣಿಗಿ ಇನ್ನೊಂದ್ ಜಲಮದಲ್ಲಿ ಹುಟ್ಟಾಳ ಪರಮಾತ್ಮ ನೋಡಿದ್ರೆ ಅಲ್ಲಿ ಟ್ರಾಫ್ ಕುಂತ್ಕೊಂಡಾನ ಆತಗ ಬಿದಿರ್ಪಳ್ಳಿ ಎಲ್ಲ ಬ್ಯಾದ್ ಬಿಟ್ಟತ್ತಂತೆ ಕೃಷ್ಣ ಹೊಟ್ಟಿದಾಗ ಮನ್ಮತ್ತ ಹುಟ್ಟಿ ಮನ್ಮತ್ತನ ಕರ್ಕೊಂಡು ಹೋಗಿ ಬಿಲ್ಲಿಟ್ಟು ಹೊಡಿಸಿ ಮನ್ಮತ್ತ ಸಾಯ್ತಾನ ಅವಾಗ ಇವರಿಬ್ಬರಿಗೆ ಮದುವೆ ಮಾಡ್ತಾರ ಅಲ್ಲಿ ಹಂಪ್ಯಾಗ ಅದಕ್ಕಾಗಿ ದೇವಾನ್ ದೇವತರು ಕಲ್ತಾರ ಅಲ್ಲಿ ಹಂಪಿ ಒಳಗ ಹಂಪ್ಯಾಗ ಅದಕ್ಕಾಗಿ ಅಷ್ಟು ದೇವಾನ್ ದೇವತರು ಇರೋದು ಅಲ್ಲಿ ಮೊದಲ ಕಾಲದಲ್ಲಿ ನಡೆದಾಡ್ಯಾವ ಅವು ಮನೆಗಳು ಹಾ ಶ್ರೀಕೃಷ್ಣ ವಿಜಯನಗರ ಸಾಮ್ರಾಜ್ಯ ಹಾ ಹೌದಿಲ್ಲವಾ ಹಾ ನೋಡು ಹೆಂಗೈತಿ ಶ್ರೀಮಂತಿಕೆ ಅಲ್ಲಿ ಏನೋ ಮುತ್ತು ರತ್ನ ಅವಳ ಆವಾಗ ಇತ್ತಂತೆ ಸಂತ್ಯಾಗ ಮರವ್ರ ಮುತ್ತು ರತ್ನ ಹೊನ್ನು ಬಂಗಾರ ಅಂತವೆಲ್ಲ ಇದ್ವಂತೆ ಎಲ್ಲ ಜನ ಈಗ ನಾವ್ ಹೆಂಗ ದೇವನ್ ದೇವತರು ಅವಾಗ ಸತ್ತಿ ಉಳ್ಳೋರು ಈಗ ನಾವೇನು ಮಾಡ್ತೀವಿ ಅವ್ರು ಮಳೆ ಬಂತಂತೆ ಮಳೆ ಬರೋದು ಮನೆ ಕೇಳ್ಕೊಂಡ್ರಂತೆ ರಾತ್ರಿಗೆ ಮುತ್ತಿನ ಮಳೆ ಬಿದ್ದು ಮುತ್ತುದುತ್ತಾವ ಅಂತ ಅಣೆಕಲ್ಲಿ ಹೆಂಗ್ ಬಿಡ್ತಾವ ನೋಡು ಹಂಗ ನೋಡಕ್ ಹೋದಂತೆ ಆಮೇಲೆ ಮತ್ತೆ ರತ್ನ ಅವು ಎಲ್ಲ ಬಿದ್ದುಬಿಟ್ವಂತೆ ಬೋಳ್ದು ತುಂಬ್ಕೊಂಡಾರ ಪೊಡಗಳಿಗೆ ಅವಕ್ಕ ಇವಕ್ಕ ತುಂಬ್ಕೊಂಡಾರ ಬೆಂಕಿ ಮಳೆ ಸುರಿತಂತೆ ಅವೆಲ್ಲ ಕೊಳ್ಳಾಗ್ಯಾರ ಹಾ ಇದು ಕತಿ ಹಾ ನೋಡುವ ಅವ್ರೆಲ್ಲಾರು ಮಾಡಿದಾರ ಅವರು ಈ ರೀತಿ ಮುತ್ತು ರತ್ನ ಒಳ ಬಂದದ್ದು ಅದಕ್ಕಾಗಿ ಈಗ ಅಲ್ಲಿ ಒಂದು ಅದು ಸಿಗೋದು ಜಾಸ್ತಿ ಜನರಿಗೆ ಅದಕ್ಕಾಗಿ ಎಲ್ಲ ಬಂದ್ ಮಾಡಿಬಿಟ್ಟಾರ ಯಾರು ಎಲ್ಲಿ ಹೋಗಲ್ಲ ನೋಡಕ ಅವಾಗ ಜಗ್ ಮಂದಿ ಹೋಗಾರ ಅಲ್ಲೇ ಒಂದು ಊರಾಗಿತ್ತು ಅವಾಗ ಈಗೆಲ್ಲ ಬಿಡಿಸ್ಬಿಟ್ಟಾರ ಜನನ ಬಿಡಿಸ್ಬಿಟ್ಟಾರ ಅಲ್ಲಿ ಬಿಡಿಸ್ಬಿಟ್ಟಾರಲ್ಲ ಇಲ್ಲ ಅಲ್ಲಿ ಯಾರು ಈಗ ಮಂಟಪದ ಮೇಲೆ ಅಲ್ಲಿ ಮಂಟಪಗಳು ಅದಾವಲ್ಲ ಮೇಲೆ ಎಲ್ಲೆಲ್ಲ ಇದ್ರು ಇವಾಗೆಲ್ಲ ಬಿಡಿಸ್ಬಿಟ್ಟಾರ ಜನಸಂಖ್ಯೆ ಏನ್ ಬಾಳ ಅಲ್ಲಿ ಹೋಗಂಗಲ್ಲ ಹೋಗೋದು ಬಂದ್ ಬಿಡೋದು ಇರಂಗಲ್ಲ ಮತ್ತೆ ಬಂದೋಬಸ್ತ್ ಮಾಡ್ಯಾರ ನನಗೆ ತಲೆ ನೈತಿತ್ತಪ್ಪ ಮಾತಾಡಿ ಸಾಕು ಎಂತದ್ ಬಂತ ಹುಡುಗ ಏನ್ ಕೇಳತ್ತಪ್ಪ ಅಂದೆ ಇಷ್ಟು ನಡೆದೈತೆ ಅಲ್ಲಿ ತಲೆ ನೈತೈತಲ್ಲ ಜಾಸ್ತಿ ಮತ್ತೆ ವಯಸ್ಸಾಗತ್ತಲ್ವಾ ಇಲ್ಲಿ ಕುಂದ್ರ ಅಲ್ಲೇ ಕುಂದ್ರ 2 ನಿಮಿಷ ಕುಂದ್ರ ಮತ್ತಿನ್ನೇನು ಸಾಕು ಮಾತಾಡಿದ್ರೆ ಹಂಗಾರ ಕುಂದ್ರ ಜಗ್ ಹೇಳಿದೇವ ಮಾಹಿತಿ ಸಾಕು ಬಿಡು ಇಷ್ಟು ಮಾತಾಡಿದ್ದಾರ ಜಾಸ್ತಿ ಮಾತಾಡಿದ್ರ ನಿನಗೆ ಯಾಕೆ ನಾನು 1 ಪೀರಿಯಡ್ ಅದ 2ನೇ ಪೀರಿಯಡ್ 3 ಪೀರಿಯಡ್ ಜಾಸ್ತಿ ತಗೊಂಡ್ಬಿಟ್ರೆ ತಲೆವೇನೆ ಇದೈತೆ ಸಾಕು ಮಕ್ಳಿಗೆ ಪಾಠ ಮಾಡೋ ಮುಂದ 1 ಪೀರಿಯಡ್ ಅಲ್ಲ 2 ಪೀರಿಯಡ್ ಜಾಸ್ತಿ ತಗೊಂಡ್ಬಿಟ್ರ ಸಾಕಾಗತ್ತ ನಿನ್ಗೆ ಮಂದಿ ಮಕ್ಕಳು ನನಗೆ 2 ಸಾಕ್ಬಿಟ್ಟು ನೀನ್ ಮಾತಾಡ್ಸೋಣ ಅಂತ ಅಲ್ಲಿಂದ ಬಂದೆ ಅಲ್ಲ ಏನಮ್ಮ ಅಲ್ಲ ಈಗ ಈಗಿನ 2 ಸಾಕು ಒಂದು ಹೆಣ್ಣು ಒಂದು ಗಂಡು ಹೆಣ್ಣಾಗಲಿ ಗಂಡಣ್ಣಾಗಲಿ ಯಾವ ಇದ್ದಿದ್ದು ಅಷ್ಟೇ ನೀನ್ ನೆನಪು ಉಳಿಸೋಣ ಅಂತ ಬಂದೆ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ನೀವ್ ಹೆಂಗ್ ಬದುಕಿದ್ರಿ ನಿಮ್ ಕಾಲದಲ್ಲಿ ಬದುಕಿ ನೋಡಪ್ಪ ನಾವಂತೂ ಚಂದ ಅದಿರಿ ನಿಮ್ಮಂತ ವಿಶ್ವಾಸಿಗರು ನಂಬಿಕರು ಈಗಿನ ಮುಂದಿನ ಪೀಳಿಗೆ ಒಳಗೆ ಸಿಗಲ್ಲ ನಮ್ಗೆ ಏನಮ್ಮ ನೀವು ಚಂದ ಬದುಕಿರಿ ಯಾರು ರುಚಿ ತಗೊಂಡ್ ಏನ್ ಮಾಡ್ತೀಯ ಹೇಳ ನೀನ್ ಅದು ಪಗಾರ ಬರ್ಲಿಲ್ಲ ಇದು ಬರ್ಲಿಲ್ಲ ಅಂತಿದಿ ನೀನ ಮುತ್ತು ಬಂಗಾರ ಎಲ್ಲರೂ ಹೇಳ್ಬಿಟ್ಟಲ್ಲ ಚಂದ ಬರೋದು ಹೇಳಿದ್ವಿ ದುಡ್ದದ್ದು ಹೇಳಿದ್ವಿ ಈಗಿನ ಜನ ಬರ್ಕದ್ ಹೇಳಿದ್ವಿ ಅವಾಗಿನ ಬದುಕಿದ್ದು ಹೇಳಿದ್ವಿ ಹೇಳ್ದೆ ಸರಿ ಬರ್ಲಿ ಅವ ಇವೆಲ್ಲ ಎಲ್ಲಿದ್ದು ರೀ ಏನು ಇವು ಮೊಬೈಲ್ ನಿಮ್ ಕಾಲದಲ್ಲಿ ಇಲ್ಲ ಮೊಬೈಲ್ ಎಲ್ಲ ಟಿವಿ ಎಲ್ಲ ಕರೆಂಟ್ ಇಲ್ಲ ಅಂತ ಕರೆಂಟ್ ಇಲ್ಲ ಅಂದ್ಮೇಲೆ ಇವೆಲ್ಲಿಂದ ಇರ್ತಾವ ಹೇಳ ಹಂಗಾರ ಅವಾಗ ನೀವು ಕಂದಿಲ್ದಾಗ ಬದುಕಿರಿ ಕರೆಂಟ್ ಇಲ್ದಾಗ ಬದುಕಿರಿ ಕಂದಿಲ್ ದೀಪ ಹಚ್ಕೊಂಡು ನಿಮ್ ಕಾಲದಾಗ ಊರಿಂದ ಊರಿಗೆ ಹೋಗ್ಬರಕ ಏನಿದ್ವು ಅವಾಗ ಟಾಂಗ ಕುದುರಿವು ಅವು ಇರವು 1-2-3 ಬಸ್ ಇದ್ದವು ಅವು ಟೈಮ್ ಸರಿಗೆ ಅವು ಯಾವ ಬಸ್ ಅಂದಿಲ್ಲ ಎಂತ ಬಸ್ ಅವು ಮೂಗಿನ ಬಸ್ ಅವ ಬಸ್ ಮುಂದಿನ ಗಟ್ಟಿದ್ವಲ್ಲ ಅವೇ ಇರೋದು ಮೂಗಿನ ಬಸ್ ಈಗ ಹೆಂಗದವ್ರಿ ಕೆಂಪ್ ಬಸ್ ಯಾವೆಲ್ಲವಾಗ ಜಗ್ಗು ಬಸ್ ಯಾವಾಗ ಬಸ್ ಅವಾಗ ಬಸ್ ಸುತ್ತ ಕಡಿಮೆ ಹೌದಲ್ಲ ನಾ ಕಾಣಿ ಅವಾಗ
ಇಲ್ಲಿದ್ದ ಹೊಸಪೇಟೆಗೆ ಹೋಗ್ಬೇಕಾದ್ರೆ 4 ಆಣೆ 4 ಕಡೆದಾಗ ಹೋಗಿರಿ 4 ಆಣೆಗೆ ಹೋಗಿವಿ. ಈಗ ಎಲ್ಲಿವ 15 ರೂಪಾಯಿ ಕೊಡ್ಬೇಕು 15 ರೂಪಾಯಿ ಈಗ ಸಿದ್ದರಾಮಯ್ಯ ಫ್ರೀ ಮಾಡ್ಯಾನ. ಹೆಣ್ಮಕ್ಳಿಗೆ ಮಾಡ್ಯಾನ ನಿಮಗ್ ಮಾಡ್ಯಾನ ನಮಗ ಯಾಕಂದ್ರೆ ನಿಮ್ಗೆ ಗಂಡು ಮಕ್ಳಿಗೆ ಗಾಡಿ ಇದಾವಲ್ಲ. ಓ ಇದು ಅವ್ರೇನ್ ಗಾಡಿ ಮೇಲೆ ಬರ್ತಾರ. ಓಕೆ ಓಕೆ ಖುಷಿ ಆಯ್ತು. ನೀವು ಓದಿದೆ ಏನು ಓದಿರಿ? ನಾವ್ ಏನು ಓದಿಲ್ರಿ. ಯಾಕೆ ಶಾಲೆ ಇರ್ಲಿಲ್ಲ ನಿಮ್ ಕಾಲದಾಗ? ಶಾಲೆ ಇತ್ತು ಇದ್ರ ಬಡ್ತಾನ. ಮತ್ತೆ ಅವಾಗ ಎಲ್ಲರೂ ಇವ್ರ ಕೊಡ್ಸ್ಬೇಕು, ಪಾಟಿ ಕೊಡ್ಸ್ಬೇಕು, ಬುಕ್ಕ ಕೊಡ್ಸ್ಬೇಕು, ಪೆನ್ನು ಕೊಡ್ಸ್ಬೇಕು, ಎಲ್ಲ ಕೊಡ್ಸ್ಬೇಕು. ಈಗ ಎಲ್ಲಿ ಎಲ್ಲ ಗೌರ್ಮೆಂಟ್ ಬರ್ತೈತಿ ಶಾಲೆ ಹುಡುಗ. ಅವರೇ ಕೊಡ್ತಾರೆ. ಮತ್ತೆ ನಮ್ಗೆ ಏನ್ ಬಂದ ಅವ್ರಿಗೆ ತಿನ್ನಕ್ ಚಿಕ್ಕ ಸಾಕಾಗೈತಿ. ಏನಪ್ಪ ಇನ್ನೇನಿದ್ದು ಬರ್ತೈತಿ. ನಾಲ್ಕು ಮಕ್ಕಳು ಕಟ್ಕೊಂಡವ್ರು ಏನ್ ಮಾಡ್ತಾರ? ನೀವು ಬಣ್ಣ ಹಚ್ಚಿಲ್ಲ? ನಾವು ಬಣ್ಣ ಹಚ್ಚಾರಲ್ರಿ. ಆ ವಯಸ್ಸಿನ ಸರಿ ಬರ್ತಾವ ಬೆಳಗಾಗಿ ಹಾಕ. ಮತ್ತೆ ನಿಮ್ಮಂತವ್ರಿಗೆ ಬಣ್ಣವು ಯಾಕಂದ್ರೆ ನಿಮಗೆ ಬರ್ತಾವ ಆಟ್ಗೆ ಬರ್ತಾವ ಈಗಿನವರಿಗೆ. ನಮ್ಗೆ ಮುಂದೆ ಹಂಗ ನಾವು ಅದು ನಚ್ಬೇಕಂಬಡಿ ಏನು ಯಾಕೆ ಬೇಕಾಯ್ತು ನಿಜವ ಎಲ್ಲ ಮುಗಿದಾಗೈತಿ. ಅದು ನೆಟ್ಟಿದ್ದು ಏನು ಬರ್ತೈತಿ ಈಗ ನಿಮ್ಗೆ ಅಂದ್ರೆ ಹಚ್ಕೊಂಡವ್ರಿ ಎಣ್ಣು ಕೊಡ್ಬೇಕು, ಎಣ್ಣು ತಗೋಬೇಕು, ಅದಕ್ಕೆ ನೆರಗ ಉಡ್ಲ ಬಂದಾವ ಅಂತಾರ. ಅದಕ್ಕೆ ಬಣ್ಣ ಹಚ್ಕೇರಿ. ಓಕೆ ಅಮ್ಮ, ನಾವು ಬಣ್ಣ ಬರ್ಲಿ ಅವ. ಮತ್ತೆ ಸಿಗೋಣ. ನಮಸ್ಕಾರ. ಇರ್ಲಿ ಬಿಡಪ್ಪ, ದೇವ್ರ ಒಳ್ಳೆ ಮತ್ತೆ ಬಿಟ್ಟು ಬಿಡ. ಯಾವ ಊರವ್ರು ಅಂದ್ರಲ್ಲಪ್ಪ? ಕುಷ್ಟಗಿ ಅಮ್ಮ, ನಂದು ಕುಷ್ಟಗಿಯಿಂದ ಬಂದೀನಿ.